ಕಳೆದ 7 ದಿನಗಳಿಂದ ಹೇಳ್ತಾ ಇದ್ದೀನಿ, ಸೀರೀಸ್ ಆಫ್ ಕೇಸಸ್. ನಮ್ಮ ಪ್ರಧಾನಮಂತ್ರಿಗಳು ಹೇಳಿದಂಗೆ ಮಾಸ್ ರೇಪಿಸ್ಟ್ ಅವನು ಅಂತ ಪ್ರಧಾನಮಂತ್ರಿಗಳೇ ಹೇಳಿದ್ದಾರೆ. ಆ್ಯಂಡ್ ಇಟ್ಸ್ ಎ ವೆರಿ ಸೀರಿಯಸ್ ಅಫೆನ್ಸ್ ಮಾಡಿ ಓಡಿ ಹೋಗಿದ್ದೇನೆ ಅಂತ ನಮ್ಮ ದೇಶದ ಗೃಹ ಮಂತ್ರಿಗಳು ಹೇಳ್ತಾರೆ. ಓಕೆ, ಇದು 4.5 ವರ್ಷದ ಹಿಂದಿನ ರೇಪ್ ಅಂತ ರೇಪಿಸ್ಟಿನ ಅಪ್ಪ ಒಪ್ಕೋತಾನೆ. ಈ ವಿಡಿಯೋ ನನಗೆ ಮುಂಚೆನೇ 7 ತಿಂಗಳ ಮುಂಚೆ ಅಂತ ಗೊತ್ತಿತ್ತು ಅಂತ ರೇಪಿಸ್ಟಿನ ಚಿಕ್ಕಪ್ಪ ಒಪ್ಕೋತಾನೆ. ಮತ್ತೆ ಷಡ್ಯಂತ್ರ ಅಂತ ಈ ಬೀದಿಯಲ್ಲಿ ನಾಯಿಗಳು ಬೊಗಳ್ತಾವಲ್ಲ, ಬೀದಿ ನಾಯಿಗಳ ಥರ ಬೀದಿಯಲ್ಲಿ ಬೊಗಳ್ತಾರೆ. ಇವತ್ತಿನ ರಾಜಕೀಯ ಏನು ಅಲೆದಾಟಗಳಿದೆ ಅಲ್ವಾ, ಇಟ್ ಈಸ್ ನಾಟ್ ಓನ್ಲಿ ರಾಜಕೀಯ ಅಲೆದಾಟ, ದಿಸ್ ಈಸ್ ಒನ್ ಕೈಂಡ್ ಆಫ್ ಥ್ರೆಟ್ ಟು ಆಲ್ ದಿ ಸಂತ್ರಸ್ತರಿಗೆ. ಅಲ್ಲಿ ಹೋಗಿ ಹೊಳೆ ನರಸೀಪುರಕ್ಕೆ ಹೋಗೋದು, ಅಲ್ಲಿ ದೇವಸ್ಥಾನಕ್ಕೆ ಮುಗಿಲಿಕ್ಕೆ ಹೋಗೋದು, ಅಲ್ಲಿ ಕಾಲು ಬೀಳೋದು, ಡ್ರಾಮಾಗಳಾಡೋದು, ಅಣ್ಣ ನಿನ್ನೊಟ್ಟಿಗೆ ನಾವು ಇದ್ದೀವಿ ಅಂತ ಹೇಳೋದು, ಅಣ್ಣ ನೀವೇ ನನ್ನ ದೇವರು ಅಂತ 4 ಜನ ಬೀಳೋದು, ಮೀಟಿಂಗ್ ಮಾಡೋದು, ಪ್ರೆಸ್ ಕಾನ್ಫರೆನ್ಸ್ ಮಾಡೋದು, ಇದೆಲ್ಲ ಜನಗಳನ್ನು ಎದುರಿಸ್ತಾರೆ. ಇದೇ ಕಾಮನ್ ಪರ್ಸನ್ ಮಾಡಿದರೆ ಐ ಥಿಂಕ್ ಕೋರ್ಟ್ಗಳು ಅಬ್ಸರ್ವ್ ಮಾಡ್ತವೆ ಇದನ್ನೆಲ್ಲ. ದಿಸ್ ಈಸ್ ನಾಟ್ ಈಸಿ. ಮಾಸ್ ರೇಪ್ ಒಂದಿಬ್ಬರು ಲೇಡೀಸ್ಗಳಲ್ಲ, ಇವ್ರ ಎದುರುಗಡೆ ಯಾರು ಬರ್ತಾರೆ ಹೇಳಿ? ಯಾರು ಬಂದು ಇವ್ರಿಗೆ ಬಂದು ಕೂಡಲೇ ಕುಮಾರಸ್ವಾಮಿ ಅವರೇ ಥ್ರೆಟ್ ಮಾಡ್ತಾರೆ. ಅವಳ ಬಗ್ಗೆ ಗೊತ್ತಿದೆ ರೀ ಯಾವಳವಳು ಅಂತ, ನಮಗೂ ಗೊತ್ತಿದೆ ಎಲ್ಲಿ ಯಾರು ಕೂತ್ಕೊಂಡಿದೆ ಅಂತ. ಕುಮಾರಸ್ವಾಮಿಗೆ ಎಲ್ಲ ಗೊತ್ತಿದೆ. ಅವ್ರ ಮನೆ ದೋಸೆ ತೂತಾಗಿದ್ದು, ಅವ್ರ ಮನೆ ದೋಸೆ ಅಲ್ಲ ಕಾವಲಿಯೇ ತೂತಾಗ್ಬಿಟ್ಟಿದೆ. ಕಾವಲಿಯಿಂದ ತೂತಾಗ್ಬಿಟ್ಟು ಬೆಂಕಿಗೆ ಇಳಿತಾ ಇದೆ. ಕುಮಾರಸ್ವಾಮಿ ಅವರಿಗೆ ಗೊತ್ತಿಲ್ಲ. ಇದು ಫ್ಯಾಮಿಲಿಯ ಮುಟ್ಟಾಳ್ರ ಫ್ಯಾಮಿಲಿ ರೀ. ನಾನು ಹೇಳ್ತಿದ್ದೀನಿ, ಶೇಮ್ ಆನ್ ದೆಮ್. ನಾನು ಏನಕ್ಕೆ ಹೇಳ್ತೀನಿ ಕೇಳಿ, ಇದ್ದ ಮರ್ಯಾದೆ ಇವ್ರಿಗೆ ಇವತ್ತು ಜನಸಾಮಾನ್ಯರು ಯಾಕೆ ಕೊಡಲ್ಲ ಹೇಳಿ? ಇಂಥ ನೀಚ ಕೃತ್ಯನ್ನು ಡಿಪೆಂಡ್ ಮಾಡುವ ಮನುಷ್ಯರು ಏನಾದರೂ ಇದ್ದರೆ ಇದು ದೇವೇಗೌಡರ ಫ್ಯಾಮಿಲಿ ಮಾತ್ರ ಅಂತ. ಬೇರೆ ಯಾರು ಇದನ್ನು ಡಿಪೆಂಡ್ ಮಾಡ್ಲಿಕ್ಕೆ ಚಾನ್ಸ್ ಇಲ್ಲ. ಅವನು ಬರಲಿ, ಮಗ ಪ್ರಜ್ವಲ ಕರಿತಾ ಇದ್ದೀನಿ ನಾನು 3-4 ದಿನದಿಂದ. ಕುಮಾರಸ್ವಾಮಿ ಅವರಿಗೆ ಇನ್ನೊಬ್ಬರಿಗೆ ಬೇರೆ ಹೆಸರಿಡ್ದು ಕರೆಯುವ ನೈತಿಕತೆ ಇಲ್ಲ. ಕುಮಾರಸ್ವಾಮಿಯವರು ಮಾತುಗಳ ಬಗ್ಗೆ ಹೇಳುವ ನೈತಿಕತೆಯೂ ಇಲ್ಲ. ಇವತ್ತು ಇವರಿಗೆ MLC ರಾಜಕಾರಣ ಭಾರಿ ಮುಖ್ಯ ಆಗಿಬಿಟ್ಟಿದೆ. ನಮ್ಮ ಮೈತ್ರಿ ಸರ್ಕಾರ ಇದು ಮೋದಿಗೆ ಹೇಳದ ಮಾತುಗಳಿದ್ದೇನೆ. ಇವರು ಈ BJP ಅವರು ಯಾವ ಮಾನ ಮರ್ಯಾದೆ ಬಿಟ್ಟು ಇವರೊಟ್ಟಿಗೆ ನಿಜವಾಗಿ ಸಂಬಂಧ ಬೆಳೆಸ್ಕೊಂಡಿದ್ದಾರೆ ಅಂತ ಗೊತ್ತಿಲ್ಲ. ಸಂಬಂಧ ಬೆಳೆಸೋದು ಇದೊಂಥರ ರಾಜಕೀಯ ಸಂಬಂಧಗಳಂದರೆ ಒಂದು ಮದುವೆಗಿಂತೂ ಪವಿತ್ರವಾಗಿರಬೇಕು, ನಂಬಿಕೆ ಇರಬೇಕಲ್ಲ ಸಂಬಂಧಗಳಲ್ಲಿ. ಡೋಂಟ್ ಯು ಥಿಂಕ್ ಈಗ ರೆಗ್ರೆಟ್ ಮಾಡ್ತಿದ್ದಾರೆ, ಬಟ್ ಅವಕಾಶ ಬೇರೆ ಚಾನ್ಸ್ ಇಲ್ಲ ಅಂತ? ಇದೇ ಕುಮಾರಸ್ವಾಮಿ ಮತ್ತು ಯಡಿಯೂರಪ್ಪನವರು ಧರ್ಮಸ್ಥಳ ಮಂಜುನಾಥ ಸ್ವಾಮಿಯಲ್ಲರಿಗೆ ಹೋದವರು, ಗೊತ್ತಾ ನಿಮಗೆ? ಗೊತ್ತಾ ನಿಮಗೆ? ಮಾತು ತಪ್ಪಿದ ಇದೇ ಯಡಿಯೂರಪ್ಪನವರು ಕಣ್ಣೀರು ಹಾಕ್ಕೊಂಡು ಗಂಡಸತ್ತ ಮುಂಡೆ ಥರ ಓಡಾಡಿದ್ರು. ವಚನಭ್ರಷ್ಟ ಕುಮಾರ ಅಂತ ಹೇಳ್ತಾರೆ. ಒಂದು ಗಾದೆ ಇದೆ ಗೊತ್ತಾ, ಗಂಡಸತ್ತ ಮುಂಡೆ ಅಂತ ಹೇಳ್ತಾರೆ, ಅಳ್ತಾಳೆ ಅಂತ. ಅಂಥ ಒಂದು ವಿಧೇಯರನ್ನು ನೋಡ್ತಾ ಇದ್ದ ಕಾಲ ಇತ್ತು. ಅಳ್ತಾ ಕೂತ್ಕೊಂಡಾಳೆ, ಹಂಗಿರುತ್ತೆ ಅಂತ, ಹಾಗೆ ಓಡಾಡ್ತಾ ಇದ್ರು. ಇದೇ ಕುಮಾರಸ್ವಾಮಿ ಅವರು ಓಡಾಡ್ತಾ ಇದ್ರು. ಮಾತು ತಪ್ಪಿದವನು, ದಾರಿ ತಪ್ಪಿದವನು. ಈಗ ನಾಚ ಮಾನ ಮರ್ಯಾದೆ ಯಾವುದೂ ಇಲ್ಲ. ಈಗ ಅವರೇ ಕೈ ಮೇಲೆ ಎತ್ಕೋತಾರೆ, ಕಾಲು ಮೇಲೆ ಎತ್ಕೋತಾರೆ, ಏನು ಬೇಕಾದರೂ ಮತ್ತೆ ಹೋಗ್ತಾರೆ. ವಿ ಫೀಲ್ ಸೇಮ್. ಜನಗಳು ಅರ್ಥ ಮಾಡ್ಕೊಬೇಕು. ನಾವು ಹೇಳಿದ್ರೆ ಅಯ್ಯೋ ಏನು ಯಾಕ್ರಿ ಇವ್ರಿಗೆ ಬೈಬಾರ್ದು, ಯಾಕ್ರಿ ಇವ್ರಿಗೆ ಅನ್ಬಾರ್ದು, ಏನು ನಾವು ಹುಟ್ಟಾಕ್ಸ್ಕೊಂಡು ಅಂತ ಇದ್ದೀವಿ ಯಾವುದಾದ್ರೂ? ಇದ್ದಿದ್ದನ್ನು ಇದ್ದಾಗೆ ಹೇಳಿದರೆ ಎದೆಗೆ ಬಂದು ಒದ್ದನಂತೆ ಅಂತ ಹೇಳ್ತಾರೆ, ಹಂಗಾಗುತ್ತೆ ಅಂತ. ಹಂಗಾಗ್ತಾ ಇದೆ ಇವ್ರಿಗೆ ಅಷ್ಟೇ. ಇವರ ಹಣೆ ಬರಕ್ಕೆ ಇದೇ ಹಣೆ ಬರ ಇವ್ರದ್ದು. ಇವರ ಹಣೆ ಬರವನ್ನು ಬರೆದವರು ಇವರೇ, ಇವರ ಕುಟುಂಬದ ಪುತ್ರ, ಇವರ ಕುಟುಂಬದ ಮೊಮ್ಮಗ ಬರೆದಿರೋದು. ಸೈನ್ ಹಾಕಿರೋದು ಮಾತ್ರ ದೇವೇಗೌಡರು.